ಶ್ರೀ ಗುರುಭ್ಯೋ ನಮಃ. ಭಟ್ಟರ ಪಾಠಶಾಲೆಗೆ ಆತ್ಮೀಯ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಕನ್ನಡ ಭಾಷಾಧ್ಯಯನ ಎಂಬ ಮಾಲಿಕೆಯ ಮುಂದುವರಿದ ಭಾಗ ಪಾಠ 4. ಇಂದಿನ ದಿನ ನಾವು ಕಾಗುಣಿತದ ವಿಚಾರವಾಗಿ ಇನ್ನೂ ಸ್ವಲ್ಪ ಅಭ್ಯಾಸ ಮಾಡೋಣ. ಹಿಂದಿನ ಪಾಠಗಳಲ್ಲಿ ಕಾಗುಣಿತದ ವಿಚಾರವನ್ನು ಸ್ವಲ್ಪ ಮಟ್ಟಿಗೆ ಹೇಳಿದ್ದೇನೆ. ಇಂದು ಕೆಲವು ಅಕ್ಷರಗಳಿಗೆ ಸ್ವರಗಳು ಸೇರಿದಾಗ ಪೂರ್ಣಾಕ್ಷರವಾಗಿ ಅದನ್ನು ಕಾಗುಣಿತವಾಗಿ ಹೇಗೆ ಬಳಸುತ್ತೇವೆ ಎಂಬ ವಿಚಾರವನ್ನು ನಾವು ತಿಳ್ಕೊಳ್ಳೋಣ. ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವಂತಹ ಅಕ್ಷರಗಳನ್ನು ಗುಣಿತಾಕ್ಷರಗಳು ಎನ್ನುತ್ತೇವೆ. ವ್ಯಂಜನ, ಸ್ವರ, ಗುಣಿತಾಕ್ಷರ. ನೆನಪಿಟ್ಟುಕೊಳ್ಳಿ, ಎಲ್ಲ ವ್ಯಂಜನಗಳಿಗೂ ಕೂಡ ವರ್ಗೀಯ ವ್ಯಂಜನಗಳಾಗಿರಬಹುದು, ಅವರ್ಗೀಯ ವ್ಯಂಜನಗಳಾಗಿರಬಹುದು, ಅವೆಲ್ಲ ವ್ಯಂಜನಗಳಿಗೂ ಎಲ್ಲ ಸ್ವರ ಅಕ್ಷರಗಳು ಸೇರುತ್ತವೆ. ಹಾಗೆ ಸೇರಿದಾಗ ಪೂರ್ಣಾಕ್ಷರಗಳು ಅಥವಾ ಗುಣಿತಾಕ್ಷರಗಳು ಆಗುತ್ತವೆ. ಉದಾಹರಣೆಗಳನ್ನು ಗಮನಿಸಿ. ಕ ವ್ಯಂಜನಕ್ಕೆ ಅ ಸೇರಿಸಿದಾಗ ಕ ಎಂದಾಯಿತು. ಗ ವ್ಯಂಜನಕ್ಕೆ ಆ ಸೇರಿಸಿದಾಗ ಗಾ ಎಂದಾಯಿತು. ಚ ಇ ಚಿ, ಜ ಇ ಜಿ. ನೋಡಿ, ದೀರ್ಘಾಕ್ಷರವಿದೆ. ಠ ಉ ಠು, ಢ ಊ ಧೂ ಎಂದು ಮಹಾಪ್ರಾಣವನ್ನು ದೀರ್ಘಾಕ್ಷರವನ್ನು ಉಚ್ಚರಿಸಬೇಕು. ತ ರ ತೃ, ಧ ಎ ಧೆ, ನ ಎ ನೇ. ಇಲ್ಲಿ ನ ಎನ್ನುವುದು ಅನುನಾಸಿಕ ವ್ಯಂಜನಾಕ್ಷರ, ಎ ಎನ್ನುವುದು ದೀರ್ಘಸ್ವರಾಕ್ಷರ. ಇದರಿಂದ ನೇ ಎಂಬ ಗುಣಿತಾಕ್ಷರವಾಗಿದೆ. ಪ ಐ ಪೈ, ಭ ಓ ಭೋ, ಮ ಓ ಮೋ ದೀರ್ಘಾಕ್ಷರ, ಯ ಔ ಯೌ, ಲ ಅಂ ಲಂ, ಸ ಅಹ ಸಹ. ಕಾಗುಣಿತಾಕ್ಷರಗಳು ಹೀಗಿವೆ. ಕ ಅ ಕ, ಕ ಆ ಕಾ, ಕ ಇ ಕಿ, ಕ ಈ ಕೀ, ಕ ಉ ಕು, ಕ ಊ ಕೂ, ಕ ರ ಕೃ, ಕ ಎ ಕೆ, ಕ ಎ ಕೇ, ಕ ಐ ಕೈ, ಕ ಓ ಕೋ, ಕ ಓ ಕೋ, ಕ ಔ ಕೌ, ಕ ಅಂ ಕಂ, ಕ ಅಹ ಕಹ. ಹೀಗೆ ಕ ಎನ್ನುವ ವ್ಯಂಜನಾಕ್ಷರಕ್ಕೆ ಎಲ್ಲ ಸ್ವರಗಳನ್ನು ಗುಣಿಸಿ ಬರೆದಾಗ ಕಾಗುಣಿತಾಕ್ಷರಗಳಾಗಿವೆ. ಇನ್ನು ಇದೇ ರೀತಿ ಕೆಲವಷ್ಟು ಉದಾಹರಣೆಗಳನ್ನು ಗಮನಿಸೋಣ. ಈಗ ಘ ಗುಣಿತಾಕ್ಷರಗಳನ್ನು ಗಮನಿಸಿ. ಇಲ್ಲಿ ಘ, ಘ, ಘಿ, ಘೀ, ಘು, ಘೂ, ಘೃ, ಘೆ, ಘೇ, ಘೈ, ಘೊ, ಘೋ, ಘೌ, ಘಂ, ಘಃ. ಘ ಎಂಬ ವ್ಯಂಜನಾಕ್ಷರಕ್ಕೆ ಯಾವ ಯಾವ ಸ್ವರ ಅಕ್ಷರಗಳು ಸೇರಿವೆ ಎಂಬುದನ್ನು ನೀವು ಆ ಅಕ್ಷರಗಳ ರಚನೆಯನ್ನು ನೋಡಿ ತಿಳಿದುಕೊಳ್ಳಬಹುದು. ಮುಂದೆ ಕಾಗುಣಿತದಲ್ಲೇ ಚ ಅಕ್ಷರಕ್ಕೆ ಸ್ವರ ಅಕ್ಷರಗಳನ್ನು ಸೇರಿಸಿದಾಗ ಹೇಗೆ ಚ ಗುಣಿತಾಕ್ಷರ ಚ ಗುಣಿತವಾಗುತ್ತದೆ ಎಂಬುದನ್ನು ಗಮನಿಸಿ. ಚ, ಚ, ಚಿ, ಚಿ, ಚು, ಚೂ, ಚೃ, ಚೆ, ಚೆ, ಚೈ, ಚೊ, ಚೋ, ಚೌ, ಚಂ,
ಚಹ. ಇಲ್ಲಿ ಚ ಎಂಬ ವ್ಯಂಜನಾಕ್ಷರಕ್ಕೆ ಎಲ್ಲ ಸ್ವರಗಳು ಸೇರಿದಾಗ ಹೇಗೆ ಗುಣಿತಾಕ್ಷರಗಳಾಗಿವೆ ಎಂಬುದನ್ನು ಸರಿಯಾಗಿ ಗಮನಿಸಿ. ಮುಂದೆ ಗುಣಿತಾಕ್ಷರಗಳಲ್ಲಿ ನ ಅಕ್ಷರವನ್ನ ಗಮನಿಸೋಣ. ನ, ನ, ನಿ, ನೀ, ನು, ನು, ನೃ, ನೆ, ನೇ, ನೈ, ನೊ, ನೋ, ನೌ, ನಂ, ನಹ. ಇಲ್ಲಿ ನಿಮ್ಮ ನಾಲಿಗೆಯನ್ನ ಮಡಿಸಿ ನಕಾರದ ಉಚ್ಚಾರಣೆಯನ್ನ ಸ್ಪಷ್ಟವಾಗಿ ಮಾಡಬೇಕು. ಇಲ್ಲವಾದರೆ ನಕಾರವು ನಕಾರವಾಗಿ ಕೇಳಿಸುವಂತಹ ಸಂದರ್ಭ ಬರಬಹುದು. ಅದಕ್ಕಾಗಿ ಸ್ಪಷ್ಟವಾಗಿ ಉಚ್ಚರಿಸಿ ಮಕ್ಕಳೇ. ಮುಂದಿನ ಗುಣಿತಾಕ್ಷರಗಳನ್ನು ಗಮನಿಸಿ. ಥ ಎಂಬ ಅಕ್ಷರಕ್ಕೆ ಸ್ವರಗಳನ್ನು ಸೇರಿಸಿದಾಗ ಯಾವ ರೀತಿಯ ಗುಣಿತಾಕ್ಷರಗಳು ಸಿದ್ಧವಾಗುತ್ತದೆ ಎಂಬುದನ್ನು ಗಮನಿಸೋಣ. ಥ, ಥಾ, ಥಿ, ಥೀ, ಥು, ಥೂ, ಥೃ, ಥೆ, ಥೇ, ಥೈ, ಥೊ, ಥೋ, ಥೌ, ಥಂ, ಥಃ. ಈ ಥ ಎಂಬ ವ್ಯಂಜನದ ಕೊನೆಯ ಭಾಗದಲ್ಲಿ ಸ್ವರ ಅಕ್ಷರಗಳು ಸೇರುವುದನ್ನು ಸರಿಯಾಗಿ ಗಮನಿಸಿ. ಮುಂದಿನ ಅಕ್ಷರವನ್ನ ಗಮನಿಸೋಣ. ಮ ಎಂಬ ಅನುನಾಸಿಕ ವ್ಯಂಜನಾಕ್ಷರಕ್ಕೆ ಎಲ್ಲ ಸ್ವರಗಳು ಸೇರಿದಾಗ ಅದರ ಗುಣಿತಾಕ್ಷರಗಳು ಹೇಗೆ ಸಿದ್ಧವಾಗುತ್ತವೆ ಎಂಬುದನ್ನು ಗಮನಿಸೋಣ. ಮ, ಮ, ಮಿ, ಮೀ, ಮು, ಮೂ, ಮೃ, ಮೆ, ಮೇ, ಮೈ, ಮೊ, ಮೋ, ಮೌ, ಮಂ, ಮಹ. ಈಗ ಝ ಎಂಬ ಮಹಾಪ್ರಾಣ ವ್ಯಂಜನಾಕ್ಷರಕ್ಕೆ ಎಲ್ಲ ಸ್ವರ ಅಕ್ಷರಗಳನ್ನು ಸೇರಿಸಿ ಗುಣಿತಾಕ್ಷರಗಳನ್ನು ಮಾಡಿರುವುದನ್ನು ಗಮನಿಸೋಣ, ಉಚ್ಚರಿಸೋಣ. ಝ, ಝ, ಝಿ, ಝೀ, ಝು, ಝೂ, ಝೃ, ಝೆ, ಝೇ, ಝೈ, ಝೊ, ಝೋ, ಝೌ, ಝಂ, ಝಹ. ಇವಾಗ ಮುಂದಿನ ಗುಣಿತಾಕ್ಷರವನ್ನ ಗಮನಿಸಿ. ಯ ಎಂಬ ವ್ಯಂಜನಕ್ಕೆ ಸ್ವರಾಕ್ಷರಗಳು ಸೇರಿದಾಗ ಹೇಗೆ ಗುಣಿತಾಕ್ಷರಗಳು ಸಿದ್ಧವಾಗಿವೆ ಎಂಬುದನ್ನು ಅವಲೋಕಿಸೋಣ. ಉಚ್ಚರಿಸಿ. ಯ, ಯಾ, ಯಿ, ಈ, ಯು, ಯೂ, ಯೃ, ಯೆ, ಯೇ, ಯೈ, ಯೋ, ಯೋ, ಯೌ, ಯಂ, ಯಹ. ಮುಂದೆ ಡ ವ್ಯಂಜನಕ್ಕೆ ಸ್ವರಗಳನ್ನು ಸೇರಿಸಿ ಅಭ್ಯಾಸ ಮಾಡೋಣ. ಡ, ಡಾ, ಡಿ, ಡಿ, ಡು, ಡೂ, ಡ್ರ್, ಡೆ, ಡೇ, ಡೈ, ಡೊ, ಡೋ, ಡೌ, ಡಂ, ಡಹ. ಈ ವ್ಯಂಜನಾಕ್ಷರವನ್ನು ಉಚ್ಚರಿಸುವಾಗ ನಿಮ್ಮ ನಾಲಿಗೆ ಯಾವ ಭಾಗಕ್ಕೆ ಸ್ಪರ್ಶಿಸುತ್ತದೆ ಎಂಬುದನ್ನು ಗಮನಿಸಿ ಉಚ್ಚಾರಿಸಬೇಕು. ಯಾಕೆಂದರೆ ತ ವರ್ಗದ ಅಕ್ಷರಗಳನ್ನು ನಿಮ್ಮ ನಾಲಿಗೆ ಎಲ್ಲಿ ಸ್ಪರ್ಶಿಸುತ್ತದೆಯೋ ಟ ವರ್ಗದ ಅಕ್ಷರಗಳನ್ನು ನಿಮ್ಮ ನಾಲಿಗೆ ಎಲ್ಲಿ ಸ್ಪರ್ಶಿಸುತ್ತದೆಯೋ ಎಂಬುದರ ಬಗ್ಗೆ ಗಮನವಿರಲಿ. ಈ ರೀತಿಯಾಗಿ ಕಾಗುಣಿತಗಳನ್ನು ಅಥವಾ ಗುಣಿತಾಕ್ಷರಗಳನ್ನು ಅಭ್ಯಾಸ ಮಾಡಿ ಪದಗಳನ್ನು ರಚಿಸಲು ಸಿದ್ಧರಾಗೋಣ. ಮುಂದಿನ ಪಾಠದಲ್ಲಿ ಮತ್ತೆ ನಿಮ್ಮ ಜೊತೆ ನಾನು ನನ್ನ ವಿಚಾರಗಳನ್ನು ಹಂಚಿಕೊಳ್ಳುತ್ತೇನೆ. ನೀವು ಕೂಡ ಈ ವಿಡಿಯೋವನ್ನು ಯಾರಿಗೆ ಇದರ ಅವಶ್ಯಕತೆ ಇದೆಯೋ ಅವರೊಂದಿಗೆ ಹಂಚಿಕೊಳ್ಳಿ. ಕನ್ನಡ ಭಾಷೆಯನ್ನು ಬಳಸೋಣ, ಬೆಳೆಸೋಣ. ಧನ್ಯವಾದಗಳು.